ಎಸ್, ನೀವೆಲ್ಲರೂ ಟೆನ್ಷನಲ್ಲಿದ್ದೀರಾ? ಇಲ್ಲ ಅಂತ ಯಾರೂ ಹೇಳೋ ಹಾಗೆ ಇಲ್ಲ. ಯಾಕಂದರೆ ನಾವು ದಿನನಿತ್ಯ ಆ ರೀತಿ ಪ್ರೆಷರ್ನ ಬೇಡ ಅಂದರೂ ಬಲವಂತವಾಗಿ ತೊಗೊಂಡಿರ್ತೀವಿ. ಹಾಗಾಗಿ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಿಮ್ಮ ಆಯಸ್ಸನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮನ್ನೆಲ್ಲ ನಗೆಗಡಲಿಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಜೊತೆಗೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಮಿಮಿಕ್ರಿ ಗೋಪಿ ಅವರು. ನಗೋಕ್ ನೀವು ರೆಡಿನಾ? ಎಸ್, ಪ್ಲೀಸ್ ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮ ನಮ್ಮ ಪಬ್ಲಿಕ್ ಟಿ ವಿ ವತಿಯಿಂದ. ನಾರಿ ನಾರಾಯಣಿ ತುಂಬ ಚೆನ್ನಾಗಿದೆ. ವುಮೆನ್ ಎಂಪವರ್ಮೆಂಟ್, ಪವರ್ ಇಲ್ಲಿದ್ದೀರಾ. ಈಗ ನಾನೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಂ, ನಮಗೆ ಸಪೋರ್ಟ್ ಮಾಡೋರು ಇದ್ದೀರಾ? ಅಲ್ಲಲ್ಲಿ ಒಂದೆರಡು ಮೂರು ನಾಲ್ಕು ಪರವಾಗಿಲ್ಲ ನೋಡಿ. ಹಿಂಗೆ ಯಾಕಂದರೆ ನಾನೊಂದು ಕಡೆ ಹೋದಾಗ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂದೆ. ಹೇಳ್ತಾರೆ, ಸೈಡಲ್ಲೊಬ್ಬ ನಿಂತವನೆ ರಾಂಗ್ ಗುರು ಅಂದ. ಯಾಕಲಾ ಹೆಂಗೈತೆ ಮೈಗೆ ಅಂದೆ. ಹೆಂಗೈತೆ ಮೈಗೆ ಅಂದರೆ ಮೈಗೆ ಚೆನ್ನಾಗಿರೋದು ಕೇಳ್ತಿರೋದು ಅಂದ. ಏನು ಹೇಳ್ತಾ ಇದೆಯಾ ಅಂದೆ. ರಾಂಗ್ ಗುರು ಅಂದೆ. ಯಾಕೆ? 3 ಜನ ಕೈ ಕೊಟ್ಬಿಟ್ಟು ಹೋಗ್ಬಿಟ್ರು. ನೀವೊಂದು ಸೆಟ್ ಮಾಡಿಕೊಡ್ತೀರ ನಂಗೆ ಲವ್ವರು ಅಂದ. ಸ್ಟ್ರಾಂಗ್ ಆಗಿದ್ರೆ ಮಾಡಿಕೊಡ್ರಿ ಅಂದ. ಲೇ ನೀನು ಅವರು ನಿನ್ನ ಲವ್ ಮಾಡ್ತಿದ್ರಂದೆ. ಇಲ್ಲ, ಒನ್ ಸೈಡ್ ಲವ್ ಅಂದ. ಒನ್ ಸೈಡ್ ಲವ್ ಆದರೆ 1,00,000 ಜನ ಆಗ್ತಾರೆ. ನಾನು ಹೇಳಿದೆ ಅದಕ್ಕೆ, ನೋಡಪ್ಪ ಏನಾದರೂ ಒಪ್ತಾ ಇಲ್ಲ ಅವನು. ನಾನು ಹೇಳಿದೆ, ಒಂದು ಹೆಣ್ಣು ಮಕ್ಕಳ ಬಗ್ಗೆ ನಮಗೆ ಗೌರವ ಬರಬೇಕು ಅಂದರೆ ಎಲ್ಲರೂ ಇವತ್ತು ನಾವು ನೀವೆಲ್ಲ ಅವ್ನಿಗೆ ಹೇಳಿದೆ, ನಾವು ನೀವೆಲ್ಲ ಈ ಭೂಮಿಲಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಒಂದು ತಾಯಿ, ಒಂದು ಹೆಣ್ಣುಮಗಳು ತನ್ನ ಹೊಟ್ಟೆಯಲ್ಲಿ 9 ತಿಂಗಳು ನಮ್ಮನ್ನು ಇಟ್ಕೊಂಡು ಆ ನೋವನ್ನು ಅನುಭವಿಸಿ ಭೂಮಿಗೆ ತರ್ತಾಳಲ್ಲ, ಅದಕ್ಕಿಂತ ದೊಡ್ಡ ತ್ಯಾಗ ಯಾರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು ಹೆಣ್ಣುಮಕ್ಕಳೇ ಸ್ಟ್ರಾಂಗ್ ಗುರು. ಅದಕ್ಕೆ ಹೇಳೋದು. ಅವನ ತಕ್ಷಣ ಓಡ್ಬಿಟ್ಟ. ಈ ಥರ ನೋಡಿ, ನಗಬೇಕಾದ್ರೂ ಅಷ್ಟೇ. ನೀವೆಲ್ಲ ಹೆಣ್ಮಕ್ಳು ಕಾರ್ಯಕ್ರಮ ನೋಡಿ, ಕಲರ್ಫುಲ್ ಆಗಿದೆ. ಎಲ್ಲ ಹೂವಿನ ಬೊಕ್ಕೆ ಥರ ನಳಿಸ್ತಾ ಇದ್ದೀರಾ. ಹಾಂ, ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ 1-2 ತಿಂಗಳಿಂದ ಮುಂಚಿತವಾಗಿ ನೀವು ಡ್ರೆಸ್ ಸೆಲೆಕ್ಷನ್ ಮಾಡಿರ್ತೀರ. ಬೇಡ, 2 ಬೇಡ, 1 ತಿಂಗಳು ಅಂತ 5 ಬೇಡ. ಈ ವಿಷಯದಲ್ಲಿ ಮಾತ್ರ ಸುಳ್ಳು ಹೇಳ್ತೀರ. ಹೋಗಲಿ, ಒಂದು 15 ದಿನ ನಮಗೂ ಬೇಡ ನಿಮಗೂ ಬೇಡ, 1 ವಾರ. ಈಗ 7 ಗಂಟೆಲಿ ಸೆಲೆಕ್ಟ್ ಮಾಡ್ಕೊಂಬಂದಿದ್ದೀರ. ಎಲ್ಲರಿಗೂ ನಮಸ್ಕಾರ. ಈಗ ಒಂದು 4-5 ಧ್ವನಿ ಮಾಡಿಬಿಡ್ತೀನಿ. ಕಾಲಾವಕಾಶ ತುಂಬ ಕಡಿಮೆ ಇದೆ. ಆದ್ದರಿಂದ ಯಾವುದು ಅಂದರೆ ಇದಕ್ಕೊಂದು ಮಹಿಳೆಯರ ಹಾಡನ್ನೇ ತೊಗೊಂಡ್ಬಿಡ್ತೀನಿ. ಇವತ್ತು ಮಹಿಳೆಯರು ರಿಲೇಟೆಡ್ ಅಲ್ವಾ, ಅದಕ್ಕೆ ಯಾವುದು ಒಂದು ಹಾಡು ಬಂತು. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಅದಕ್ಕೊಂದು ರೀಲ್ಸು. ಯಾರು ರೀಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ತಾನು ತಾಳಿ ಕಟ್ಟಿ ಅರಂಧತಿ ನಕ್ಷತ್ರ ತೋರಿಸ್ತವ್ರೆ ಪುರೋಹಿತರು. ಅವ್ರು ಏನೋ ಎಲ್ಲ ಅದು ಇದು ಏನೇನಿತ್ತು ಸಾಮಗ್ರಿಗಳು, ಪೂಜಾ ಸಾಮಗ್ರಿ ರೆಡಿ ಮಾಡ್ಕೊತವ್ರೆ. ಹುಡುಗಿ ಫ್ರೆಂಡ್ಗಳು ಸುಮ್ಮನೆ ಇರಲಿಲ್ಲ. ರೀಲ್ಸ್ ಮಾಡೋಣ ಕಣಿ, ಯಾವುದೇ ಕರಿಮಣಿ ಮಾಲೀಕ ಕಣಿ, ಓಕೆ ಗಂಡ ಪಕ್ಕದಲ್ಲಿದ್ದಾನೆ, ಒಳ್ಳೆ ಮ್ಯಾಚಿಂಗು, ಹಾಕು ಈಗಲೇ ಅಂದರು. ಅದೇ ತಾನೇ ತಾಳಿ ಕಟ್ಟಿ ಹಿಂಗೆ ನಿಂತಿದ್ದ. ಅವನು ಸ್ವಲ್ಪ ಮುಸೋಡಿ ಹಿಂಗಿತ್ತವನು. ಅವನ ಮುಂದೆ ಹೆಂಡ್ತಿ ಮದುವೆದಾಗ ಗೊತ್ತಿರಲ್ವಲ್ಲ, ಇವ್ರ ಪಾಪ ಕ್ಲೋಸಾಗಿ ಹೆಣ್ಮಕ್ಳು ಕಿಲಕಿಲ ಅಂತ ನಕ್ಕೊಂಡು ಸ್ಟಾರ್ಟ್. ಕ್ಯಾಮ್ರಾ ನೋಡ್ಕೊಂಡು ಆದರೂ ಮಾಡಬಾರ್ದು ಆ ಮಗಳು. ಗಂಡನ್ನು ನೋಡ್ಕೊಂಡು ಮಾಡ್ತಾವಳೆ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಕೆನ್ನೆ ಕೂಡ ತಾಲಿ ಕಿತ್ಕೊಂಡೋದ ಇನ್ಯಾವನಮಿ ಅಂತ. ಭಾಳ ಕಷ್ಟ. ಮದುವೆಗಳೇ ನಿಂತು ಹೋಗ್ಬಿಟ್ಟವೆ ಕೆಲವು ರೀಲ್ಸ್ ಮಾಡೋಕ್ಕೆ ಹೋಗಿ. ಈ ಹಾಡಿನ ಬಗ್ಗೆ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ, ಈ ಕರಿಮಣಿ ಮಾಲೀಕ ಯಾರು ನಿಮ್ಗೇನಾದರೂ ಗೊತ್ತಿಲ್ಲ. ಇಲ್ಲಿ ನಮ್ಮ HD ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಅವ್ರು ಕೇಳ್ತಾ ಇದ್ವಿ, ಕೇಂದ್ರ ಸಚಿವರು ಕುಮಾರಣ್ಣ ಅವರೇ, ಕರಿಮಣಿ ಮಾಲೀಕ ಯಾರು ಅಂತ ನಿಮಗೆ ಗೊತ್ತಾ? ಇತ್ತೀಚೆಗೆ ಟ್ರೆಂಡ್ ಆಗಿದೆ ಸಾಂಗು. ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸನೆ ಮಾಡಬಾರ್ದು. ಕೆಲವರೊಬ್ಬರು ಈ ವಿಚಾರವಾಗಿ ಜೈಲಿಗೆ ಹೋಗಿದ್ದುಂಟು. ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು. ಆದ್ದರಿಂದ ಇದು ಕರಿಮಣಿ ಬಿಳಿಮಣಿ ಅನ್ನೋ ಪ್ರಶ್ನೆ ನಮಗೆ ಉದ್ಭವಿಸೋದಿಲ್ಲ. ಸಿದ್ದರಾಮಯ್ಯನವರು ವಿಧಾನಸೌಧದಿಂದ ಬರ್ತಾಯಿದ್ರು. ಕರಿಮಣಿ ಮಾಲೀಕ ಯಾರು? ಕರಿಮಣಿ ಮಾಲೀಕ ಯಾರು? ಏಯ್ ಒಡಿರಿ ಕಪಾಲ್ಕ ಅವನಿಗೆ, ಕಳ್ಸಾಚಗ ಅವನ್ನ. ಅಲ್ಲಪ್ಪ, ರಾಜ್ಯದಲ್ಲಿ ಬೇಕಾದ ಸಮಸ್ಯೆಗಳಿದೆ ಅಲ್ವಾ? ಬೆಳೆಯ ಸಮಸ್ಯೆ, ರಸ್ತೆ ಸಮಸ್ಯೆ, ಹಣದ ಕೊರತೆ, ರೈತರ ಸಮಸ್ಯೆ, ಇದೆಲ್ಲ ಬಿಟ್ಬಿಟ್ಟಿದ್ದು ಯಾವ ಪ್ರಶ್ನೆ ರೀ ಇದು? ಕರಿಮಣಿ ಮಾಲೀಕ, ಟೋಪಿ ಹಾಕ್ತೀರಾ, ಪಂಚೆ ಹಾಕ್ತೀರಾ, ಶಿಲಿ ಕ್ವಶನ್ ಕೇಳ್ತೀರಾ? ಅಲ್ಲಣ್ಣ ಅದು, ಏಯ್ ನಿನಗೆ ಮದುವೆ ಆಗಿಲ್ವೇನಯ್ಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತ, ಸರ್ ಕರಿಮಣಿ ಮಾಲೀಕ ಯಾರು? ಕುಮಾರಣ್ಣ ಹೇಳಿಲ್ಲ, ಸಿದ್ದರಾಮಯ್ಯ ನೀವೇ ಹೇಳಿ ಅಂದರು. ಅದಕ್ಕೇನು ಹೇಳಿದ್ರು ನೋಡಿ ಯಡಿಯೂರಪ್ಪನವರು, ಬಂಧುಗಳು ನಮ್ಮ ಅಪ್ಪನಾಡು ಯಾರು ಗೊತ್ತಿಲ್ಲ ಸ್ವಾಮಿ, ಈ ಕರಿಮಣಿ ಮಾಲೀಕ ಯಾರು ಅಂತ ನನ್ನ ಹತ್ರ ಕೇಳ್ತೀರೇನು?
ವಯಸ್ಸಾಗಿದೆ, ರಿಟೈರ್ಡಿಂಗ್ ಲೈಫಲ್ಲಿದ್ದಾನೆ. ನಾಚಿಕೆ ಆಗೋದಿಲ್ಲ ನಿಮಗೆ? ಯಾರೀ ಕರಿಮಣಿ ಮಾಲೀಕ? ಈ ಕಾಲದಲ್ಲಿ ಕರಿಮಣಿ ಯಾರಾಗ್ತಾರೆ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಸ್ವಾಮಿ. ನಿಮ್ಮ ಯಾರು ನಮ್ಮ ಬಳಿ ಕಳಿಸಿದ್ದು? ಸರ್ ಹೌದಾವುಲಿ. ಯಾರು ಯಾವುದಾವುಲಿ? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನಾನು ಹೌದಾವುಲಿ ಅಲ್ಲ, ರಾಜಾವುಲಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ. ಅಂತೂ ಇಂತೂ ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ. ಬೆಳ್ಳುಳ್ಳಿ ಹೋಟ್ಲ್ ಚಂದ್ರು. ಆಹಾ, ಒನ್ ಮೋರ್ ಅನ್ಬೇಕು ನೀವು. ಕರಿಮಣಿ ಮಾಲೀಕ ರುಬ್ಬಿ ಕೊಡಪ್ಪ ರಾವುಲ್ಲ ಅಂತ. ಇದರಲ್ಲಿ ಯಾರೋ ರಾವುಲ್ಲ ಅಂತ ಅವನ ಹೆಸರು ಹೇಳ್ಬಿಟ್ರು, ಅವನೇ ಕರಿಮಣಿ ಮಾಲೀಕ ಅಂತ. ಏನು ಅದನ್ನು ಹೋಗಿ ಸರ್ ಕರಿಮಣಿ ಮಾಲೀಕ ಸಿಕ್ಬಿಟ್ಟ, ಬೆಳ್ಳುಳ್ಳಿ ಹೋಟ್ಲು ಚಂದ್ರು, ಅಲ್ಲಿ ರಾಹುಲ್ ಅಂತ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದರು. ಚಾಮರಾಜಪೇಟೆ ಶಾಸಕರು ಜಮೀರ್ ಅಹಮದ್ ಖಾನ್ ಅಜ್ಜು ಮಂತ್ರಿಗಳು ಹೋಗ್ತಾಯಿದ್ರು. ಅವ್ರ ಮುಂದೆ ಹೋಗಿ ಸರ್ ಸಿಕ್ಬಿಟ್ಟ ಕರಿಮಣಿ ಮಾಲೀಕ, ನಾವೆಲ್ಲ ಏನು ಹೇಳ್ತೀರಾ? ಕಂಜಾಜಲೇಶ ಅಬ್ಬಬ್ಬ ಲಾಟ್ರಿ ಏನು ಸರ್ ಇದು? ಕರಿಮಣಿ ಮಾಲೀಕ ಸಿಕ್ಕಿದಾನ್ರಿ, ಎಲ್ಲ ಹುಡುಕ್ತಾ ಇದ್ರಿ, ನಮ್ಮದೇ ಸರ್ಕಾರ 24 hours ಕಂಡಿಡ್ದಿದ್ದೀವಿ, ಚಪ್ಪಾಳೆ ತಟ್ಟಬೇಕು ಚಟಪಟ ಅಂತ. ಕಂಜಾಜಲೇಶನ್ ನೋಡಿ, ಇಷ್ಟು ಹೇಳ್ತಾ ಇದ್ರು. ಮೊಬೈಲ್ ಮಾತಾಡ ದೇವರೊಳ್ಳೇದು ಮಾಡ್ತಾ ನನಗೆ. ನಿನ್ನ ಜನ್ಮಕ್ಕೆ ಹೋಗು. ಮಂಡ್ಯದ ಗಂಟೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಹೇಳ್ರಪ್ಪ, ನನ್ನ ಮೇಲೆ ಆಣೆ ಇಟ್ಟೇನೆ. ನೀನು ಹೇಳಿ, ನನ್ನ ಮೇಲೆ ಆಣೆ ಇಟ್ಟು ಕುಡ್ದಿಲ್ಲ ಅಂತ. ಇಲ್ಲ, ಇಷ್ಟೊತ್ತಿಗೆ ಕಾಫಿ ಕುಡ್ದಿದೆ ಅಂತಾನೆ, ಅದನ್ನೇ ನಾನು ಕೇಳಿದೆ. ನೀನೇನು ಮಿಸ್ಟೇಕ್ ಮಾಡ್ಕೊಳ್ಳೋದು? ನಾನೇನು 9 ಟೀ ಕುಡ್ದಿ ಅಂತ ಕೇಳಿದೆ, ನಾನು ಟೀ ಕುಡ್ದಿದ್ದೀಯ ಅಂತ ಕೇಳಿದೆ ಅಷ್ಟೇ, ಬೇರೆ ಏನಿಲ್ಲ. ನೋ ವೇ, ಚಾನ್ಸೇ ಇಲ್ಲ. ನಮ್ಮ ಪಬ್ಲಿಕ್ ಟಿ ವಿನ ಕಾರ್ಯಕ್ರಮಗಳೇ ಸ್ಪೆಷಲ್. ಯಾಕಂದರೆ ನೂರಾರು ಚಾನಲ್ಗಳಿದೆ, ಉತ್ಪ್ರೇಕ್ಷೆಗಳದಲ್ಲ. ನೂರಾರು ಜನ ಸೇರಿಕೊಂಡು ಒಂದು ಚಾನಲ್ನ ತುಂಬ ರನ್ ಮಾಡೋದು ಸುಲಭ. ಒಂದು ಕಾಲದಲ್ಲಿ ಒಂದು ಪಬ್ಲಿಕ್ ಟಿ ವಿ ಅಂತ ಹೆಸರಿಟ್ಟು ಒಬ್ಬರು ಕೂತ್ಕೊಂಡು ಇವತ್ತು ಮಾಧ್ಯಮದಲ್ಲಿ ಮೊದಲನೇದೋ 2ನೇ ಸ್ಥಾನದಲ್ಲಿ ಇದ್ದಾರೆ ಅಂತಂದರೆ ನಿಜವಾಗಲೂ ರಂಗಣ್ಣ ಅವರು ನಿಜವಾಗ್ಲೂ ಗ್ರೇಟ್. ಅವರ ಮಾತು, ಅವ್ರ ನೇರ ನುಡಿಗಳು, ಒಬ್ಬರಿಂದ ಒಂದು ಚಾನಲ್ ನಿಲ್ಲಿಸಿರೋರು ಅದು ಯಾವುದಾದ್ರೂ ನ್ಯೂಸ್ ಚಾನಲ್ ಅಂದರೆ ಪಬ್ಲಿಕ್ ಟಿ ವಿ ಅಷ್ಟೇ. ಇನ್ನು ಬೇರೆ ಏನೋ ಮಾತಾಡೋಕ್ಕಿಲ್ಲ, ಅಷ್ಟೇ ನಾನು ಹೇಳೋದು. ನೋ ವೇ, ಚಾನ್ಸೇ ಇಲ್ಲ. ಪಬ್ಲಿಕ್ ಟಿ ವಿಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾನೆ ಇರುತ್ತೆ, ನಿರಂತರವಾಗಿರುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಿನಗೆ ಹಾಕ್ಬೇಕದು, ಬಾಯಿ ಮುಚ್ಕೊಂಡೋಗಲೇ. ಅವನು ಹೇಳ್ತಾವನೆ, ರಂಗಣ್ಣವ್ರು ಇವತ್ತು ಬರ್ತಾರೆ ನಿಮ್ಮ ಜೊತೆ ಅಂತ. ನಿನಗೆ ಹಾಕ್ಬೇಕದು. ಅವ್ರು ಬರ್ತಾರೋ ಟಿ ವಿ ಚಾನಲ್ ಇರ್ತಾರೋ, ನಿನಗೆ ಹಾಕಬೇಕು. ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದರೆ ಮಹಿಳೆಯರ ಬಗ್ಗೆ ಭಾಳ ಸಂತೋಷ. ಮಹಿಳೆಯರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ಇಲ್ಲ ಅಂದರೆ ಕಷ್ಟ. ಇಷ್ಟು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ.